ಮೊದಲಿನ ಪರಿಸ್ಥಿತಿ ಇಲ್ಲ, ದುಡ್ಡು ಬರೋದಕ್ಕಾಗಿ ಹೆಚ್ಚೆಚ್ಚು ಮಾಡ್ಕೊಂಡು ಹೊರಟಿದಾರ. ಅದು ಎಷ್ಟು ಮಟ್ಟಿಗೆ ಬಡ ಕನ್ನಡಿಗರಿಗೆ ಅನುಕೂಲ ಆಗ್ತದ ಅನ್ನೋ ಸಹಿತ ವಿಚಾರ ಮಾಡ್ಬೇಕಾಗಿದೆ. ಜೊತೆಗೆ 14ನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ 4.13% ಹೆಚ್ಚಿಗೆ ಮಾಡಿದ್ದು, ಶಿಫಾರಸು ಮಾಡಿದ್ದು ದೊಡ್ಡ ವಿಷಯ ನಾವು ಹೇಳ್ತಾ ಇದ್ದಾರೆ ಅವರು. ಅದನ್ನೆಲ್ಲ ನೀವೇನಾದ್ರು 10%, 15% ಮಾಡಿಸಿದ್ದು ಪ್ರಾದೇಶಿಕ ಪಕ್ಷ. ನೀವು ಕರ್ನಾಟಕದ ಮೊದಲು ನಿಮಗೆ ಭವಿಷ್ಯ ಇಲ್ಲ, ಅಧಿಕಾರವಿಲ್ಲ, ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಸಹ 19 ಬಂದು ನಿಂತಿದ್ರಿ ಇವತ್ತು. ಮತ್ತು ಈ ರೀತಿ ವಾದ ಮಾಡಿದ್ರೆ, ನಿಮ್ಮ ಮೂಗಿ ನೀರಕ್ಕೆ ವಾದ ಮಾಡಿದ್ರೆ ಕನ್ನಡಿಗರು ನಿಮ್ಮನ್ನು ಒಪ್ಕೊಳ್ಳೋದು ಹೆಂಗೆ ಅನ್ನೋದು ಇವತ್ತು ಎದ್ದಿರೋ ಪ್ರಶ್ನೆ. ಈ ದಿಶೆಯಲ್ಲಿ ನಿಮಗಿದ್ರು ಸಿದ್ದರಾಮಯ್ಯನವರು ಈ ಕನ್ನಡಿಗರ ಪಕ್ಷಪಾಯದು ಕಾಂಗ್ರೆಸ್ ಅನ್ನೋದು ತೋರಿಸ್ಕೊಳ್ತಾ ಇದ್ದಾರೆ. ಅಂದಾಗ ಪ್ರಾದೇಶಿಕ ಪಕ್ಷಕ್ಕೆ ಉಳಿವು ಯಾವಾಗ ಅಂತ ಬೇಕು. ನಮ್ಮ ಪ್ರಾದೇಶಿಕ ಪಕ್ಷ ಹೊತ್ತ ನಮ್ಮ ನೋವುಗಳನ್ನು, ನಮ್ಮ ಸಂಘಟನೆಗಳನ್ನು, ನಮ್ಮ ಇಲ್ಲಿ ಉದ್ಯೋಗ ಹೆಚ್ಚು ಮಾಡುವಂಥದ್ದು, ನಮ್ಮ ಸ್ಕೂಲ್ಗಳನ್ನ ಹೆಚ್ಚು ಮಾಡುವಂಥ ಎಷ್ಟು ಮಾಡಿದ್ದಾರೆ ಅವರು. ಕೃಷಿಗೆ ಎಷ್ಟು ಕೊಟ್ಟಿದ್ದಾರೆ, ಕರ್ನಾಟಕ ಎಷ್ಟು ಕೊಟ್ಟಿದ್ದಾರೆ. ಈ ವಿಷಯದಲ್ಲಿ ಪ್ರಿಯಾಂಕ ಖರ್ಗೆ ಅವ್ರ ಒಂದು ಮಾತನ್ನು ನಾವು ಗಮನಿಸ್ಬೇಕಾಗಿದೆ. ಹೌದು, ವಿರೋಧ ಪಕ್ಷ ಇರಲಿ ಇವರಿಗೆ, ಯಾರಿಗೆ, ಎಚ್ ಡಿ ಕುಮಾರಸ್ವಾಮಿಗಳಿಗೆ, ಆದ್ರೆ ಭಾಳ ವಾಸ್ತವದ ಮೇಲೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆಯನ್ನು ಬಂದಿಗೆ ತರುವ, ರೂಪಾಯಿ ಅಪಮೌಲ್ಯ ತಡೆಗಟ್ಟುವ, ಉದ್ಯೋಗ ಸೃಷ್ಟಿ ಯಾವ ಮುನ್ನೋಟಗಳು ಇಲ್ಲದ ಬಜೆಟ್. ನಿಜವಾಗಿಯೂ ಒಪ್ಪುವಂತ ಮಾತಿದೆ. ನಾವು ನೀವು ಅವ್ರ ಮಿತ್ರರಿದ್ರು ತಪ್ಪಾದ್ರಲ್ಲಿ ಖಂಡಿಸುವಂತ ಕೆಲಸ ಮಾಡ್ಬೇಕು. ಹೌದು, ಟೀಕೆ ಮಾಡ್ತಾರಂತ ಆಗಬಾರ್ದು. ಜನರ ಸಂಬಳ ಏರಿಕೆ ಆಗದ, ಬಜೆಟ್ ಅವಕಾಶಗಳು ಕಡಿಮೆ ಆಗುತ್ತಿರುವ ಈ ಹೊತ್ತಿನಲ್ಲೂ ಆದಾಯ ಹೆಚ್ಚಿಸುವ ಯಾವ ಕ್ರಮಗಳನ್ನು ಬಜೆಟ್ ಒಳಗೊಂಡಿಲ್ಲ. ಮಧ್ಯಮ ವರ್ಗ, ರೈತರು ಮತ್ತು ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ ಯಾವುದೇ ಪರಿಹಾರಗಳಿಲ್ಲ. ಆಕರ್ಷಕ ಘೋಷಣೆಗಳ ವೇಷದಲ್ಲಿ ಎಲ್ಲವನ್ನು ಕಡೆಗಣಿಸುವ ಬಜೆಟ್ ಇದು ಅಂತ ಹೇಳ್ತಾ ಇದ್ದಾರೆ. ಇವು ಒಂದು ಹೆಜ್ಜೆ ಮುಂದೋಗಿ ಪ್ರಿಯಾಂಕ ಖರ್ಗೆ ಅವರು ಸ್ಪಷ್ಟವಾಗಿ ನಮ್ಮ ಸಿದ್ದರಾಮಯ್ಯ